ಕ್ಷಣಕ್ಕೆ ಹೊರಗೆ ಅದನ್ನ ಮಾಡ್ಬೇಕು, ಇದನ್ನ ಕೊಡ್ಬೇಕು, ಅಷ್ಟು ಮಾಡ್ಬೇಕು, ಇಷ್ಟು ಮಾಡ್ಬೇಕು, ಇನ್ನೂ ಬೇಕು. ಪರಮಾತ್ಮ ಹಿಂಗೆ ತುಂಡು ಚಿಂದ್ರ ಅಲ್ಲಿ ಇಲ್ಲಿ ಮಾತೃದೇವೋ ಭವ, ಪಿತೃದೇವೋ ಭವ, ಅತಿಥಿ ದೇವೋ ಭವ, ಆಚಾರ್ಯ ದೇವೋ ಭವ. ಯಾಕೆ ಹೇಳ್ಯಾರ ಇವನ್ನೆಲ್ಲ? ಜ್ಯೋತಿ ಬೆಳಗುತ್ತಿದೆ, ವಿಮಲ ಪರಂ ಜ್ಯೋತಿ ಬೆಳಗುತ್ತಿದೆ. ಹೆಂಗ್ ಬೆಳಗತ್ತಂದ್ರೆ ಮಾತು ಮನಗಳಿಂದ ಆಗ್ತದ. ಮನಸ್ಸಿಗೆ, ಮಾತಿಗೆ, ಬುದ್ಧಿಗೆ, ತರ್ಕಕ್ಕೆ ನಿಲುಕದ ಅದನ್ನ ಮೀರಿ ಬೆಳಗಾಕತ್ತದ. ಅನಂತ ಕೋಟಿ ಅಂತ ಕರೆದಾರ, ಲೆಕ್ಕನ ಮಾಡಕ್ ಬಂದಿಲ್ಲ. ಯಾವ ವಿಜ್ಞಾನಿಗೂ ಬರೋದಿಲ್ಲ, ಬಂದಿಲ್ಲ, ಬರುವುದನೇ ಇಲ್ಲ. ನಿನ್ನನ್ನು ನೀ ತಿಳ್ಕೋಬೇಕು. ಅದಕ್ಕೆ ಮನುಷ್ಯ ಜನ್ಮದ. ಇದು ಬಯಲು ಪವಿತ್ರ. ಏನಾದೇನು ಹೊಲಸದನ? ಬಯಲು, ಆಕಾಶ, ಅವಕಾಶ ಗೊತ್ತಾಗ್ತದಲ್ಲ. ಇದು ಬಯಲು, ಸ್ಪೇಸ್. ಇದು ಪವಿತ್ರ. ಇದಕ್ಕಿಂತಲೂ ಎಷ್ಟು ಪವಿತ್ರ ಅಂದ್ರೆ ನಿಮಗೆ ಕಲ್ಪನೆಗೆ ನಿಲ್ಕೋದಿಲ್ಲ. ಅದಕ್ಕೆ ಅವು ನಮ್ಗೆ ಕಾಣ್ತಾ ಇಲ್ಲ, ಕಲ್ಪನೆಗೆ ಬರೋದಿಲ್ಲ. ಅದಕ್ಕನ ನಿಜಗುಂಡ ಶಿವಯೋಗಿಗಳು ಮಾತು ಮನಗಳಿಂದ ಅತ್ತತ್ತ ಮೀರಿದ ಅಂದ್ರೆ ಮನಸ್ಸಿಗೆ, ಬುದ್ಧಿಗೆ, ತರ್ಕಕ್ಕೆ ಸಿಗಂಗಿಲ್ಲ, ಹೊಳೆಂಗಿಲ್ಲ. ಜ್ಯೋತಿ ಬೆಳಗುತ್ತಿದೆ, ವಿಮಲ ಪರಂ ಜ್ಯೋತಿ ಬೆಳಗುತ್ತಿದೆ. ಹೆಂಗ್ ಬೆಳಗತ್ತೆ ಅಂದ್ರೆ ಮಾತು ಮನಗಳಿಂದ ಆಗ್ತದೆ. ಮನಸ್ಸಿಗೆ, ಮಾತಿಗೆ, ಬುದ್ಧಿಗೆ, ತರ್ಕಕ್ಕೆ ನಿಲುಕದೆ ಅದನ್ನ ಮೀರಿ ಬೆಳಗಾಕತ್ತದ ಅಂತ ಹೇಳ್ಯಾರ. ಅದನ್ನ ಮೀರಿ ಬೆಳಗಾಕತ್ತ. ಅಷ್ಟು ಸೂಕ್ಷ್ಮ ಇರುವಾಗ ಅದು ದೇವ ನಮ್ಮ ಒಳಗೆ ಅದಾನು, ನಮ್ಮ ಸುತ್ತಮುತ್ತದಾನು, ಮೇಲದಾನ, ಕೆಳಗದಾನ, ಎಲ್ಲೆಲ್ಲಿ ಅದಾನ. ಇಲ್ಲದ ಬ್ರಹ್ಮಾಂಡದ ಒಳಗ ಇಲ್ಲದ ಸ್ಥಳವೇ ಇಲ್ಲ. ಅದಕ್ಕೆ ಅವಂಗ ಏನಂತಾರ? ಸರ್ವದೇ ಸಾಕ್ಷಿ. ಅವೆಲ್ಲರೂ ಗುಡಿಯಾಗದ. ನಮ್ಮ ಕಲ್ಪನಾ ಏನದ? ಮೂರ್ತಿಯಾಗದಾನ, ಗುಡಿಯಾಗದಾನ, ಕೈಲಾಸದಾಗದಾನ, ಕಾಶಿ ಒಳಗದಾನ, ಪಂಡ್ರಾಪುರದಾಗದಾನ, ಮಠದಾಗದಾನ, ಅಲ್ಲಿ ಅದಾನ, ಈ ನೆದಾಗದಾನ. ಅಷ್ಟ ಇಲ್ಲ, ಎಲ್ಲೆಲ್ಲಿಯೂ ತುಂಬಿದಾನ. ಅದಕ್ಕೆ ಅಖಂಡ ಅಂತ ಕರೆದಾರ. ಅವಂಗ ಅಖಂಡ ಅಂತಂದ್ರೆ ಏನಾರ ಒಂದಿಷ್ಟು ಹಿಂಗಲ್ಲ. ಅಖಂಡ ಘನ ಅಂದ್ರ ಎಲ್ಲೆಲ್ಲೂ ಬಿಟ್ಟು ಬಿಡ್ಲಾರ್ದಂಗ ಪೂರ್ಣ ಎಲ್ಲವನ್ನ ವ್ಯಾಪಿಸಿ, ಎಲ್ಲಕ್ಕೂ ಆಶ್ರಯಾಗಿ, ಎಲ್ಲರ ಒಳ ಹೊರಗ ಚರಾಚ ಅಣು ತರಣ ಕಾಷ್ಟದೊಳಗ ತುಂಬಿದ. ಅಣು ರೇಣು ಗೊತ್ತಾಗ್ತದ? ಅಣು ಅಂದ್ರೆ ಎಷ್ಟು ಸಣ್ಣದು? ಶಾಲೆಯವ್ರಿಗೆ, ಸೈನ್ಸ್ ಕಲ್ತವ್ರಿ ಗೊತ್ತಾಗ್ತದ ಅಲ್ಲ? ಅಣು ಅಂದ್ರೆ ಎಷ್ಟು? ಅಣು ರೇಣು ಅಂದ್ರ ಪರಮಾಣು. ಎಷ್ಟು ಸೂಕ್ಷ್ಮದ? ಕಣ್ಣಿಗೆ ಕಾಣಿಸೋದು ಬರಿಗಣ್ಣಿಗೆ. ನಮ್ಮ ಒಂದು ಕೂದಲೊಳಗ 1000 ಭಾಗವನ್ನ 1000 ಛೇದ ಮಾಡಿದಾಗ ಮಾಡಕ್ ಬರ್ತದ ನಾವು. ಹೆಂಗಂದ್ರೆ ನೀವು ಉದ್ದ ತಗೊಂಡು ಹಿಂಗ್ ಮಾಡ್ಯಾರ, ಮತ್ತ ಹಿಂಗ್ ಮಾಡ್ಬೋದು ಅಂದೇಳಿ. ಕೂದಲದಾಗ ಹೆಂಗ್ ಉದ್ದುದ 1000 ಭಾಗ ತುಂಡು ಮಾಡೋದು ಹಿಂಗೆಲ್ಲ ಉದ್ದ ಹಿಡಿದ ಹಿಂಗ್ ತುಂಡು 1000 ಮಾಡೋದಲ್ಲ. ಮತ್ತೆ ಕಲ್ಪನಾ ಬರೋದ ಅದ್ರಾಗ 1000 ಭಾಗ ಮಾಡೋದು. ಅದ್ರ ಒಂದು ಭಾಗಕ್ಕಿಂತಲೂ ಸೂಕ್ಷ್ಮ. ಈ ಬಯಲು, ಬೆಳಕು, ಇದು ಬೆಳಕು ಎಷ್ಟು ಸೂಕ್ಷ್ಮದ. ಬೆಳಕು ಎಷ್ಟು ಸೂಕ್ಷ್ಮದ. ಅದ ಅಖಂಡದ ಏನದು ಹೇಳ್ರಿ? ಈ ಬೆಳಕು ಅಖಂಡದ ಇಲ್ರಿ? ಅಖಂಡ ಇದ್ದಾಗ ಪ್ರಕಾಶ ಆಗಿದೆ. ಹೌದಂತಾರ ಇಲ್ಲ? ಹೌದು ಅಂತಾರ. ವಿಚಾರ ಮಾಡಿಲ್ಲ. ಅಖಂಡ ಇಲ್ಲ, ಬೆಳಕು ಅಖಂಡದ. ಬೆಳಕು ಅಖಂಡದ. ಅದು ಕಿರಣಗಳು ಸ್ಫುರಣ ಆಗ್ತಾ ಇದೆ. ಕಿರಣು ಬೆಳಕು ಅಖಂಡ ಎಲ್ಲಿದ? ಸೂರ್ಯನಿಂದ ಬರ್ತಾ ಇದೆ ಅಂದ್ರೆ ಛಿದ್ರದ, ಅದು ಅಲ್ಪದ. ಅದು ಏನದ? ಕನ ಅಲ್ಲ. ಬೆಳಕು ನಮಗೆ ಅಖಂಡ ಕಾಣಕತ್ತದ. ಅನುಭವ ಮಾಡ್ಕೊಂಡಿಲ್ಲ, ಅಥವಾ ಶಾಲ್ಯಾಗೂ ಸರಿಯಾಗಿ ಲಕ್ಷ ಕೊಟ್ಟು ಕೇಳಿಲ್ಲ. ಲಕ್ಷ ಬಂತ, ಕಂಡಿಲ್ಲ. ಆದ್ರೆ ಅಖಂಡದಂಗೆ ಕಾಣಕತ್ತದ ಬೆಳಕು. ಪರಮಾತ್ಮ ಹಿಂಗೆ ತುಂಡು ಚಿಂದ್ರ ಅಲ್ಲಿ ಅಲ್ಲಿ ಆ ಮೂರ್ತಿಯಾಗ, ಈ ಮೂರ್ತಿಯಾಗ, ಶಿವನ ಮೂರ್ತಿಯಾಗ, ವಿಷ್ಣುವಿನ ಮೂರ್ತಿಯಾಗ ಬರೀ ಇಷ್ಟ ಇಲ್ಲ. ಅನಂತ ಅಖಂಡ ಘನ ಅದಾನ. ಘನ ಅಂತ ಎದಕ್ಕಂತೀವಿ ನಾವು? ಎಲ್ಲೂ ಬಿಟ್ಲಾರ್ದಂಗ ಈ ಒಳಗೆ ಏನೇನೇನೇನೇನು ಪಳ್ಳ ಇರ್ಲಾರ್ದಾಗ ಘನ ಅಂತೀವಿ. ಎಲ್ಲಿ ಘನ? ಕಮ್ಮಾರ ಶಾಲೆಗೆ ಹೋದ್ರೆ ಹಳಿ ಮಂದಿಗೆ ಯಾರು ಕಮ್ಮಾರ ಶಾಲೆಗೆ ಬಿಡ್ತೈತೆ, ಅದು ಘನ ಆತ ಮೇಲೆ ಹೊಡಿ ಅಂತಾರ. ಗೊತ್ತಾಕತ್ತವ್ರಿಗೆ. ನಾವು ಇಷ್ಕೊಂಡ್ ಮಂದಿಗೆ ಲಘು ಗೊತ್ತಾಕ, ಯಾಕಂದ್ರೆ ಉದ್ಯೋಗ ಆಯ್ತಲ್ಲ, ಕಾಯಕ ಆಯ್ತಲ್ಲ. ಘನ ಗಟ್ಟಿ, ಅಲ್ಲಿ ಎಲ್ಲೂ ಪೊಳ್ಳಿರೋಲ್ಲ. ಹಂಗ ಪರಮಾತ್ಮ ತುಂಬಿ ಅದಕ್ಕೆ ಅಖಂಡ ಘನ ಪೂರ್ಣ ಅನಂತ. ಅಂದ್ರೆ ಇಲ್ಲಿ ಅವ್ನ ಕೊನೆನೇ ಇಲ್ಲ. ಎದಕ್ಕೆ ಕೊನೆ? ಎಲ್ಲಿ? ನಮ್ಮ ಭೂಮಿ ಮೇಲೆ, ನಮ್ಮ ಕರ್ನಾಟಕದಾಗ, ನಮ್ಮ ದೇಶದಾಗನ ಅನಂತ ಕೋಟಿ ಬ್ರಹ್ಮಾಂಡ ಕಾಯಿಗಳ ಏನದಾವು. ಇದು ಇವಕ್ಕೆ ಬ್ರಹ್ಮಾಂಡಗಳು ಅಂತೀವಿ ನಾವು. ಸೂರ್ಯ, ಚಂದ್ರ, ಇವೆಲ್ಲ ನಕ್ಷತ್ರಗಳು ಬ್ರಹ್ಮಾಂಡ ಅಂತೀವಿಲ್ಲ. ಬ್ರಹ್ಮನ ಅಂಡ, ಇದು ಪಿಂಡಾಂಡ, ಅದು ಬ್ರಹ್ಮಾಂಡಗಳು. ಅವೆಲ್ಲ ನಮ್ಮ ಭೂಗೋಳನು ಏನಿದು ಒಂದು ಬ್ರಹ್ಮಾಂಡನೇ.
ಬಹಳ ಸಣ್ಣದಿದೆ. ಇತರ 1000 ಲಕ್ಷ ಲಕ್ಷ ಪಟ್ಟದಾವ ಇಲ್ಲಿ ನಿಸರ್ಗದೊಳಗ. ಅನಂತ ಕೋಟಿ ಅಂತ ಕರೆದ ಲೆಕ್ಕನ ಮಾಡಕ್ ಬಂದಿಲ್ಲ, ಯಾವ ವಿಜ್ಞಾನಿಗೂ ಬರೋದಿಲ್ಲ, ಬಂದಿಲ್ಲ, ಬರುವುದೂ ಇಲ್ಲ. ಅಷ್ಟು ಅದಾವ ನಾವು. ಅದಕ್ಕೆ ಅನಂತ ಬಳಸ್ಬೇಕು. ಲೆಕ್ಕ ಇಲ್ಲಾರ್ದಷ್ಟು ಏನವು ಬ್ರಹ್ಮಾಂಡಗಳದಾವು. ಆಯ್ತಾ? ಅವು ಎಲ್ಲ ಯಾಕೆ ಬಂದಿದ್ವು? ಅವೆಲ್ಲ ಛಿದ್ರದಾವ. ಎಷ್ಟದಾವ ಅಂದ್ರೂ ಎಷ್ಟು ದೊಡ್ಡ ಬೃಹದ್ ಎಲ್ಲ ಇವು ಬ್ರಹ್ಮಾಂಡಗಳದಾವ, ಗೋಳಗಳದಾವ. ಸೂರ್ಯ ಎಷ್ಟು ದೊಡ್ಡ ಅವದಾನ, ಅವನ ಕ್ಷೇತ್ರ ಎಷ್ಟು ದೊಡ್ಡದದ. ನಮ್ಮ ಪೃಥ್ವಿ ಎಷ್ಟು ಪಟ್ಟಿರ್ಬೋದು ಅಂತ ಕಲ್ಪನೆ ಮಾಡ್ತೀರಿ? ಇಂದ ಆಗಾಗ ಸತ್ಸಂಗ ಸಾಕಷ್ಟು ಸಲ ಹೇಳ್ಕೊಂಡ್ ಬಂದೀನಿ. ಯಾರು ನೆನಪದ? ಹೋಗ್ಬಿಟ್ಟದ್ರಿ. ನಾವಿಲ್ಲಿ ಖರೆ ಇರೋ ಇದೋ ಖರೆ ಅಂತ ಇದ್ರಾಗ ಮುಳಿಗೆ ಇದನ್ನ ಏನನ್ನು ಮಾಡಿ ಏನನ್ನು ಮಾಡಕ್ ಹೊಂಟಿದವು. ಖರೆ ಅದೇ ಏನ್ರಿ ಇದು? ಯಾವ ಕ್ಷಣದಾಗ ಇದು ಇಲ್ಲಿಂದ ಆಳ್ರಾಕತ್ತೆ ಗೊತ್ತಿಲ್ಲ. ಆದ್ರೆ ಇದ ಖರೆ ಅಂತ ತಿಳ್ಕೊಂಡು ಖರೆ ಇರೋದು ಇದು ಯಾವುದು ಅಲ್ಲ. ಈಗ ಆಗ ಎಲ್ಲ ಬಿಟ್ಟು ಹೋಗೋದಿಲ್ಲ. ಖರೆ ಇರೋದನ್ನು ತಿಳಿಯಾಕ ಇದೆಯಲ್ಲ. ಸತ್ಸಂಗ ಅಂದ್ರೆ ಯಾರಾದ್ರೆ ಕೆಲಸ ಅಲ್ಲ. ಸ್ವಾಮಿಗಳದು, ಅವ್ರದ್ದು, ಆ ಸ್ವಾಮಿಗಳದು, ಈ ಸ್ವಾಮಿಗಳು, ಆ ಮಠದ್ದು, ಈ ಮಠದ್ದು, ಹಿಂಗೆಲ್ಲ ನಮ್ಮ ಉದ್ಧಾರಕ್ಕ ಈ ಸತ್ಯ ತಿಳ್ಕೊಳಕ್ ಅದ ಸತ್ಯ, ಆ ಸತ್ಯದ ಸಂಘ ಮಾಡಕತ್ತೀವಿ ಇಲ್ಲಿ. ಆ ಸತ್ಯದ ಸಮೀಪ ಹೋಗಕತ್ತೀವಿ. ಆ ಸತ್ಯದ ಅನುಭೂತಿ ಮಾಡ್ಕೊಳಕತ್ತೀವಿ, ಅನುಭವ ಮಾಡ್ಕೊಳಕತ್ತೀವಿ. ಅದನ್ನೆಲ್ಲ ಮಹಾತ್ಮರು ಮಾಡಿದ್ರು. ಅದನ್ನ ತಿಳಿದ್ರಂತ ಹೊರಗಿಂದಕ್ಕೆ ಬಹಳ ಮಾತು ಕೊಡ್ಲಿಲ್ಲ ಅವರು. ನಾವೆಲ್ಲ ಅದನ್ನ ಒಂದು ಬಿಟ್ಟ ಹೊರಗಿಂದಕ್ಕನ ಎಲ್ಲವನ್ನ ಅರ್ಪಿಸಿದೇವಿ. ಅದಕ್ಕೆ ಮಹತ್ವ ಕೊಡಕತ್ತೀವಿ. ಕ್ಷಣಕ್ಕೂ ಹೊರಗ ಅದನ್ನ ಮಾಡ್ಬೇಕು, ಇದನ್ನ ಪಡ್ಬೇಕು, ಅಷ್ಟು ಮಾಡ್ಬೇಕು, ಇಷ್ಟು ಮಾಡ್ಬೇಕು, ಇನ್ನೂ ಬೇಕು. ಜಗತ್ತು ಬೇಕು, ಜಗತ್ತಿನ ಒಡೆ ಆಗಬೇಕು, ಮಟ್ಟು ಗಳಿಸ್ಬೇಕು, ಇಷ್ಟು ಅಲ್ಲಿ ಇಡಬೇಕು, ಪ್ರದೇಶಗಳು ಹಿಂಗ ಹೊಂಟ. ನಮ್ಮ ಇಲ್ಲಿ ಯಾರು ಹೇಳ್ತಂತ ಎಲ್ಲರದು ಇದು ನಮ್ಮ ಮನುಷ್ಯ ಹಂಚ್ಕೊಂಡಾರ. ಯಾರೇ ಪರಮಾರ್ಥದ ಗಂಧ ಗೊತ್ತಿಲ್ಲ, ಅವ್ರು ಎಲ್ಲರದ್ದು ಸ್ಥಿತಿ ಇದಾಗಿದೆ. ಹೊರಗ ಇದಕ್ಕ ಹೊರಮುಖ ಅಂತ ಅಧ್ಯಾತ್ಮದಾಗ ಕರೀತಾರ. ನಮ್ಮ ಮುಖ ಹೆಂಗದಾವ? ಹೊರಮುಖ ಅದಾವ. ಆದ್ರ ಆಧ್ಯಾತ್ಮಿಕ ಜೀವಿಗಳು, ಮಹಾತ್ಮರು, ಗುರುದೇವರು ಏನ್ ಹೇಳ್ತಾರಂದ್ರೆ ಒಳಮುಖ ಆಗ್ಬೇಕು, ಆವೃತ್ತವಾಗಬೇಕಂದ್ರೆ ನಿನ್ನತ್ತ ನೀ ಹೊಳಬೇಕು, ನಿನ್ನನ್ನ ನೀ ತಿಳ್ಕೋಬೇಕು. ಅದಕ್ಕೆ ಮನುಷ್ಯ ಜನ್ಮದ, ಅದಕ್ಕೆ ಅರಿವಿನ ಜನ್ಮದ. ಇನ್ ಯಾವ 84 ಲಕ್ಷ ಜೀವರಾಶಿ ಒಳಗ ಕೊನೆಯ ಶ್ರೇಷ್ಠ ನಿನ್ನ ಜನ್ಮ. ಈ ಜನ್ಮದಾಗ ಇದನ್ನ ತಿಳ್ಕೊಳಾಕ ನಿನಗೆ ಈ ಮನುಷ್ಯ ಜನ್ಮದ ಈ ಜ್ಞಾನ, ಈ ಸೌಕರ್ಯ ಇನ್ ಯಾವ ಪ್ರಾಣಿಗೂ ಎಷ್ಟು 83,99,999 ಯಾವ ಪ್ರಾಣಿಗರ ಅದ ಇಷ್ಟು ಜ್ಞಾನ, ಇಷ್ಟು ಸೌಕರ್ಯ, ಇಷ್ಟು ತಿಳುವಳಿಕೆ, ಇಷ್ಟು ಅಭ್ಯಾಸ. ಏನು ತಿಳ್ಕೊಳಕ? ದೇವ್ರಂದ್ರೆ ಏನ, ಜಗತ್ತಂದ್ರೆ ಏನ, ಇದೆಲ್ಲ ಏನ? ಪ್ರಾಣಿ ಅಂದ್ರೆ ಏನ, ಮನುಷ್ಯ ಅಂದ್ರೆ ಏನ, ಗುರು ಅಂದ್ರೆ ಏನ, ಸಂತರಂದ್ರೆ ಏನ, ಮಾತಾಪಿತರಂದ್ರೆ ಏನ, ಯಾಕೆ ಅವ್ರಿಗೆ ವಂದಿಸ್ತೀವಿ? ಅವ್ರಿಗೆಲ್ಲ ನಮ್ಗೆ ಆಸ್ತಿ ಬರ್ಲಿಕ್ಕೆ ನಮಸ್ಕಾರ ಮಾಡೋದು ತಂದೆ ತಾಯಿ ದಿನಾಲು ಯಾಕೆ ಮಾಡ್ಬೇಕು? ಅವ್ರ ಪಾದಕ್ಕೆ ಯಾಕೆ ನಮಸ್ಕಾರ? ಅವ್ರ ದೇವ್ರಂತ ಯಾಕೆ ಹೇಳ್ಯಾರ ಋಷಿಗಳು? ತಂದೆ ತಾಯಿ ದೇವ್ರಂತ ಯಾಕೆ? ಮಾತೃದೇವೋ ಭವ, ಪಿತೃದೇವೋ ಭವ, ಅತಿಥಿ ದೇವೋ ಭವ, ಆಚಾರ್ಯ ದೇವೋ ಭವ. ಯಾಕೆ ಹೇಳ್ಯಾರ ಇವನ್ನೆಲ್ಲ? ಸುಮ್ಮನೆ ಏನಾರ ಬರ್ದಾರ ಕವಿಗಳು ಬರ್ದಂಗ ಬರ್ಲಿಲ್ಲ. ಅದು ಏನಾರು ತಿಳಿದಿದ್ದು ಬರ್ಲಿಲ್ಲ. ಸತ್ಯ ಸಾಕ್ಷಾತ್ಕಾರ ಮಾಡ್ಕೊಂಡು ಬರ್ದಾರ. ಅದು ಸತ್ಯ. ಇಡೀ ತಮ್ಮ ಜೀವನವನ್ನ ಗಂಧಾತೀತಂಗೆ ತೇಗಿ ನಮ್ಮನ್ನ ಬೆಳೆಸಿರ್ತಾರೋ. ಅವರು ಪಟ್ಟಾಗ ಇಷ್ಟೆಲ್ಲ ಸುಂದರವಾಗಿ ನಾವು ಬದುಕಿರ್ತೀವಿ. ಎಲ್ಲಾರು ಹೊಡೆದಂಗೆ, ಎಲ್ಲಾ ಪ್ರಾಣಿಗಳು ಹೊಡೆದಂಗೆ ನಮ್ಮನ್ನ ಹೊಡೆದಿಟ್ಟಾರಂತ ಹಿಂಗ್ ಭಾವಿಸೋದಲ್ಲ. ಅವ್ ಎಷ್ಟು ತ್ಯಾಗ ಮಾಡಿರ್ತಾರ. ಅದಕ್ಕ ನಮಗ ಮೊದಲು ತಾಯಿ ತಂದೆ ದೇವರು, ಅತಿಥಿಗಳು ಬಂದಂತ ಅತಿಥಿಗಳು ದೇವರು. ಅದಕ್ಕ ಅವ್ರೆಲ್ಲ ಬರ್ರಿ, ಕೂಡ್ರಿ, ನೀರ್ ತಗೊಡ್ರಿ, ಚಹಾ ಕುಡ್ರಿ, ಪ್ರಸಾದ ಮಾಡ್ರಿ ಅಂತ ಕರೆದ ಪ್ರೀತಿಯಿಂದ ಮುಣಿಸ್ಬೇಕು. ದೇವ್ರ ರೂಪನ ಅಂತ ತಿಳ್ಕೊಂಡು ಮಾಡ್ಬೇಕು. ಆ ಬಳಿಕ ಇಷ್ಟೆಲ್ಲ ಆದ್ಮೇಲೆ ನಿಮ್ಗ ನಿಮ್ಮ ಒಳಗ ದೇವ್ರನ್ನ ತೋರಿಸ್ಕೊಡುವ ಗುರುವಿಗೂ ವಂದಿಸಬೇಕು, ಪೂಜಿಸಬೇಕು. ಯಾಕೆ ಮಾಡ್ಬೇಕಂದ್ರ ನಿಮ್ಮ ಒಳಗ ದೇವರನ್ನ ನೀವು ಕಾಣಬೇಕಾಗ್ಯದ. ಹಿಂಗ್ ಬೇರೆ ಹೊರಗೆ ಹಿಂಗ್ ಕಾಣೋದಲ್ಲ, ಅನುಭವ ಮಾಡ್ಕೋಬೇಕಾಗದ. ನಮ್ಮಲ್ಲೆಲ್ಲ ಅವದನಂತ ತಿಳ್ಕೊಳ್ಬೇಕಾಗದ. ಅದೊಂದಿಷ್ಟು ತಿಳಿತು ಅಂದ್ರೆ ಹೊರಗೆ ಏನ್ ಬೇಕಾದ್ರೂ ನಿಮ್ಮಲ್ಲಿ ಸಮಾಧಾನ ಶಾಂತಿಯಿಂದ ಬದುಕಾಕ್ ಬರ್ತದೆ. ಹಂಗೆಲ್ಲ ಶರಣರು ಸಂತರು ಬದುಕಿರು. ಅದ್ ತಿಳಿದ ಮೇಲೆ ಹಂಗೆ ಬಡಕ್ ಬರ್ತದೆ. ಬರೀ ಹಿಂಗೆ ಕಲ್ಕೊಂಡ್ ಮಾಡ್ತೀನಿ, ಅವ್ರು ಹೇಳಿದಕ್ ಮಾಡ್ತೀನಿ, ನಮ್ಮ ಅಪ್ಪರ ಹೇಳ್ಯಾರಂದ್ ಮಾಡ್ತೀನಿ, ನಮ್ಮ ಗುರುಗಳು ಹೇಳ್ಯಾರಂದ್ ಮಾಡ್ತೀನಿ ಅಂತ ಬರೋದಿಲ್ಲ. ಹೃದಯತಃ ಬೇಕು. ಇದನ್ನ ತಾನು ಶ್ರದ್ಧೆ ಇಡ್ಬೇಕಾಗ್ತದ, ಭಕ್ತಿ ಇಡ್ಬೇಕಾಗ್ತದೆ.
ತಿಳಿಬೇಕಾದ್ರೆ ಬರೇ ಮ್ಯಾಲ್ ನೋಡಿ ಆಗಲ್ಲ. ಹೆಂಗ್ ಬರ್ತದೆ? ಬರೇ ನಿಮ್ಮ ವ್ಯವಹಾರದ ಒಂದು ಯಾವುದೇ ಕೆಲಸ ಲೋಕದಾಗ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಮ್ಮ ಚಾನಲ್ನಲ್ಲಿ ದೇವಸ್ಥಾನದ ಇತಿಹಾಸ, ಐತಿಹಾಸಿಕ ಸ್ಥಳದ ಇತಿಹಾಸ, ಅನೇಕ ವೃತ್ತಿಗಳಲ್ಲಿ ಸಾಧನೆ ಮಾಡಿರುವಂಥ ಸಾಧಕರ ಹಾಗೂ ಗಣ್ಯ ವ್ಯಕ್ತಿಗಳ ಇಂಟರ್ವ್ಯೂ ನಮ್ಮ ಚಾನಲ್ನಲ್ಲಿ ನೋಡಬಹುದು. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಒತ್ತಿ. ನಿಮ್ಮ ಪ್ರೋತ್ಸಾಹ ನಮ್ಮ ಬಲ. ಮತ್ತೊಂದು ಕುತೂಹಲಕಾರಿ ವಿಡಿಯೋವೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.